ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ನೋಡ್ಲಿಕ್ಕೆ ಹೋಗೋಣ ಕೋಟಿಲಿಂಗ ದರ್ಶನ ಮಾಡಲಿಕ್ಕೆ. ಈ ರಸ್ತೆ ಮುಖಾಂತರ ಹೋಗ್ಬೇಕು. ಇದೇ ರಸ್ತೆಯಲ್ಲಿ ನಿಮ್ಗೆ ಯಂತ್ರೋದ್ಧಾರ ಆಂಜನೇಯ ಮತ್ತು ಕೋದಂಡರಾಮ ಸ್ವಾಮಿ ದೇವಸ್ಥಾನ ಇದೆ, ಸಭಾ ಮಂಟಪಗಳು. ಈ ರಸ್ತೆ ಮುಖಾಂತರ ನೀವು ಹೋಗ್ಬೇಕು. ಇದು ಚಕ್ರ ತೀರ್ಥ. ತೆಪ್ಪದ ಮುಖಾಂತರ ಕೂಡ ನೀವು ಕೋಟಿಲಿಂಗ ದರ್ಶನ ಮಾಡ್ಬೋದು. ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ. 500 ರೂಪಾಯಿ ತಗೊಳ್ತಾರೆ, ಕೆಲವೊಂದು 1000 ರೂಪಾಯಿ ಕೂಡ ತಗೊಳ್ತಾರೆ. ಬಟ್ ಇದೊಂದು ವಿಶೇಷ ಅನುಭವ ತೆಪ್ಪದಲ್ಲಿ ಹೋಗೋದು. ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ. ನೀವು ನೋಡು ಮಂಟಪಗಳನ್ನ ಚಕ್ರತೀರ್ಥದಲ್ಲಿ ನೋಡಿ. ಬಂಡೆಗಳ ಮೇಲೆ ಯಾವ ತರಕ್ಕೆ ಉಬ್ಬು ಶಿಲ್ಪ ಕೆತ್ತಿದ್ದಾರೆ. ಆಂಜನೇಯ, ಗಣೇಶ. ಈ ಬಂಡೆಗಳ ಮೇಲೆ ನಾವು ನಡ್ಕೊಂಡು ಹೋಗ್ಬೇಕು. ಸುಮಾರು ಒಂದು 500 ಮೀಟರ್ 600 ಮೀಟರ್ ಅಂದ್ರೆ ಸುಮಾರು ಸ್ವಲ್ಪ ಹೆಚ್ಚು ಬಟ್ ಕಷ್ಟಕರವಾಗಿದ್ದ ದಾರಿ. ಈ ಸ್ಥಳಕ್ಕೆ ನೀವು ಯಾರು ಒಬ್ಬಂಟಿಯಾಗಿ ಬರ್ಲಿಕ್ಕೆ ಹೋಗಬೇಡಿ. 2-3 ಜನ ಇದ್ರೆ ಬನ್ನಿ, ಯಾಕಂದ್ರೆ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಇದೆ ಈ ಸಂದರ್ಭದಲ್ಲಿ. ನೋಡಿ ಎಷ್ಟು ಸುಂದರವಾದ ಬಂಡೆಗಳಿವು. ಈ ಬಂಡೆಗಳನ್ನ ಹತ್ಕೊಂಡು ಹೋಗ್ಬೇಕು. ಈ ಬಂಡೆಗಳ ಕೆಳಗಡೆ ನಾವು ಬಗ್ಗಿ ಹೋಗ್ಬೇಕು. ನೋಡಿ ಈ ತರ ಹೋಗ್ಬೇಕು ನಾವೆಲ್ಲ. ಸ್ವಲ್ಪ ಕಷ್ಟ ಆಗುತ್ತೆ ಬರ್ಲಿಕ್ಕೆ, ಮತ್ತು ಇಷ್ಟನೂ ಆಗುತ್ತೆ. ಒಳ್ಳೆ ಅನುಭವ. ಯಂತ್ರೋದ್ಧಾರಕ ಆಂಜನೇಯ ಮತ್ತು ಕೋದಂಡರಾಮ ದೇವಸ್ಥಾನ ಎದುರಿಗೆ ಇರುವಂತಹ ಉತ್ತರಕ್ಕೆ ಹರಿಯುತ್ತಿರುವ ತುಂಗಭದ್ರಾ ನದಿಯ ಬಲಗಡೆ ಕೋಟಿಲಿಂಗಗಳು ನೋಡ್ಲಿಕ್ಕೆ ಸಿಗುತ್ತವೆ. ನದಿ ತೀರದ ದೇವಸ್ಥಾನಗಳು ಅಂತ ಹೇಳ್ಬೋದು ಇವು. ಶಿವನ್ ದೇವಸ್ಥಾನ, ವೀರಭದ್ರೇವರು, ದಕ್ಷಿಣಾಮೂರ್ತಿ. ಈಗ ನಾವು ಶಿವನ್ ದೇವಸ್ಥಾನಕ್ಕೆ ಹೋಗ್ತೀವಿ. ನೀವು ನೋಡ್ಬೋದು ದ್ವಾರಪಾಲಕರು ನಂದ ಸುನಂದ ಅಂತ ಹೇಳ್ಬಿಟ್ಟು ದ್ವಾರಪಾಲಕರು. ತ್ರಿಶೂಲ ಇರೋದಂದ್ರೆ ಇದು ಶಿವನ್ ದೇವಸ್ಥಾನ. ಒಳಗಡೆ ಯಾವುದೇ ಮೂರ್ತಿ ಇಲ್ಲ. ಹಂಪಿಯಲ್ಲಿ ನೀವು ಎಲ್ಲಿ ನೋಡಿದ್ರು ಮೂರ್ತಿಗಳು ಇರೋದಿಲ್ಲ. ದೇವಸ್ಥಾನಗಳು ಮಾತ್ರ ಕಾಣಸಿಗುತ್ತೆ, ಹಾಳಾದ ದೇವಸ್ಥಾನಗಳು. ನೋಡಿ, ಸಿನ್ನೂರಿಂದ ಬಂದಂತ ಕೆಲ ನನ್ನ ಸ್ನೇಹಿತರು ಅಂದ್ರೆ ಹುಮ್ಮಸ್ಸಿನ ಹುಡುಗರ ಜೊತೆ ನಾನು ಈ ಒಂದು ಟ್ರಿಪ್ ಹೋಗಿದ್ದೆ. ಸ್ವಲ್ಪ ಬಂಡೆಗಳು ಹತ್ತಕ್ಕೂ ನಾನು ಸ್ವಲ್ಪ ಕಷ್ಟ ಆದಾಗ ಈ ಹುಡುಗರು ತುಂಬಾ ಸಹಾಯ ಮಾಡಿ ಮೇಲೆ ಕರ್ಕೊಂಡು ಹತ್ತದು ಸಹಾಯ ಮಾಡ್ತಾ ಇದ್ರು. ಸಿನ್ನೂರಿನ ಹುಡುಗರ ಜೊತೆ ಈ ಒಂದು ಕೋಟಿಲಿಂಗ ದರ್ಶನ ಮಾಡಕ್ ನಾನು ಬಂದಿದ್ದೆ. ಯಾಕಂದ್ರೆ ತುಂಬಾ ಹೆಲ್ಪ್ ಮಾಡಿದ್ರು ನಮಗೆಲ್ಲ ಬಂಡೆ ಹತ್ಲಿಕ್ಕೆ. ಬಾರಿ ಕಡಿದಾದ ಬಂಡೆಗಳು ಇವೆಲ್ಲ. ನೋಡಿ ಯಾವ ತರ ಬಂಡೆಗಳಿದಾವೆ. ಹತ್ಲಿಕ್ಕೆ ಕಷ್ಟ, ಮತ್ತೆ ತುಂಬಾ ಜಾರ್ತವೆ ಬಂಡೆಗಳು. ತುಂಬಾ ಹುಷಾರಾಗಿ ಇಲ್ಲಿ ಬರಬೇಕು. ನೋಡಿ, ಇದು ಧ್ಯಾನ ಮಂಟಪ. ಎದುರಿಗೆ ಋಷಿಮುಖ ಪರ್ವತ, ಧ್ಯಾನ ಮಂಟಪ. ಮತ್ತೆ ಇದು ತುಂಗಭದ್ರಾ ನದಿ, ಉತ್ತರಕ್ಕೆ ಹರಿತಕ್ಕಂತ ತುಂಗಭದ್ರಾ ನದಿ. ಆಂಜನೇದ್ರಿ ಮತ್ತು ಋಷಿಮುಖ ಕಾಣಸಿಗ್ತಾವ ನಿಮ್ಗೆ ನೋಡ್ಲಿಕ್ಕಲ್ಲಿ. ಇದಕ್ಕೊಂದು ಐತಿಹಾಸಿಕ ಹಿನ್ನೆಲೆ ಇದೆ. ಇದು ಅನಂತ ಪದ್ಮನಾಭ ಸ್ವಾಮಿ. ನೋಡಿ ಯಾವ ರೀತಿ ಇದೆ ನೋಡಿ. ಎಲ್ಲಿ ಕಾಣುತ್ತೆ ಅಲ್ಲಿ ಲಿಂಗಗಳು ನೋಡ್ಬೋದು. ಇಲ್ಲಿ ಈ ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಲಿಂಗಗಳು ಇದಾವೆ. ಎಲ್ಲಿ ಕಾಣುತ್ತಲ್ಲ ಚಿಕ್ಕ ಚಿಕ್ಕ ಲಿಂಗ ಇದಾವೆ. ಕೆಲವೊಂದ್ಸಲ ನಾವೇ ಅದ್ರ ಮೇಲೆ ಕಾಲಿಡ್ಬೋದು ಅಂತ ಭಯ ಆಗುತ್ತೆ. ನೋಡಿ ಈ ತರ ದೀರ್ಘದಂಡ ನಮಸ್ಕಾರ ಹಾಕ್ಬೇಕು ಲಿಂಗಗಳಿಗಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಇಲ್ಲಿಂದ ಲಿಂಗಗಳ ದರ್ಶನ ಮಾಡ್ಬೋದ. ನೋಡಿ, ನಂದಿ, ಚಿಕ್ಕ ಚಿಕ್ಕ ಲಿಂಗಗಳು ನೋಡ್ಬೋದು ಇಲ್ಲಿ. ನೋಡಿ ನಂದಿ ಯಾವ ರೀತಿ ಶಿವಲಿಂಗಗಳು ಕಾಣ್ತಾವ ನಿಮಗೆ ಇಲ್ಲಿ ಅಂತ ಹೇಳ್ಬಿಟ್ಟು. ಸುತ್ತಲೂ ಬಂಡೆಗಳು, ಒಳ್ಳೆ ವ್ಯೂ, ಸಖತ್ ವ್ಯೂ ಸಿಗುತ್ತೆ ಇಲ್ಲಿ. ನೋಡಿ ಈ ತರ ಬೆಟ್ಟ ಗುಡ್ಡಗಳ ನಡುವೆ ಈ ಲಿಂಗಗಳಿವೆ. ಕೋಟಿಲಿಂಗ ನೋಡಿ, ಅದ್ಭುತ ಲಿಂಗಗಳು. ಪ್ರತಿಯೊಂದು ಬಂಡೆ ಮೇಲೆ ಈ ಲಿಂಗಗಳು ಇದಾವೆ. ನೋಡಿ, ಈಗ ನೀವು ನೋಡ್ತಾ ಇರೋದು ಕೋಟಿಲಿಂಗ. ಈ ಬಂಡೆಗಳ ಮೇಲೆ ಕೆತ್ತಿರುತ್ತ ಕೋಟಿಲಿಂಗ ದರ್ಶನ. ಈ ಒಂದು ಲಿಂಗಗಳನ್ನ ಸಾಕ್ಷಾತ್ ಹನುಮಂತನೇ ಪೂಜಿಸ್ತಿದ್ನ ಒಂದು ಖ್ಯಾತಿ ಇದೆ, ಅದು ತಿಳ್ಕೊಂಡಿದ್ದೀವಿ.
ಆ ತರ ಒಂದು ಉಲ್ಲೇಖಗಳು ಸಿಗ್ತವೆ ನಮಗೆ. ನೋಡಿ ಯಾವ ರೀತಿ ಲಿಂಗಗಳು ಇದಾವಂತ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಲಿಂಗಗಳು. ಇದಕ್ಕೆ ನಾವು ಕೋಟಿಲಿಂಗ ಅಥವಾ ಸಹಸ್ರಲಿಂಗ ಅಂತ ಹೇಳ್ತಾರೆ. ಓಂ ನಮಃ ಶಿವಾಯ. ನೀವು ನೋಡ್ತಕ್ಕಂಥದ್ದು ದೊಡ್ಡ ಬಂಡೆಗಲ್ಲಿನ ಮೇಲೆ ಕೊರೆದಂತ ಅನಂತ ಪದ್ಮನಾಭ ಸ್ವಾಮಿ ಮೂರ್ತಿ. ಆದಿಶೇಷ ಮಾಡಿ ವಿಷ್ಣು ಮಲಗಿರೋದು, ಅವನ ನಾಭಿಯೊಳಗಿಂದ ಕಮಲದಲ್ಲಿ ಬ್ರಹ್ಮ ನೋಡ್ಬೋದು. ಬ್ರಹ್ಮನ್ನ ಅವರು ವಿಷ್ಣುವಿನ ಪತ್ನಿಯರು ಪಾದ ಸೇವೆ ಮಾಡ್ತಕ್ಕಂಥದ್ದು ಇದನ್ನ ನೀವು ಕಾಣ್ಬೋದು ಇಲ್ಲಿ. ಸಿನ್ನೂರಿಂದ ಬಂತ ಹುಡುಗರು ಎಲ್ಲ ವೀಕ್ಷಣೆ ಮಾಡ್ತಾ ಇದ್ದಾರೆ ಇಲ್ಲಿ. ತುಂಗಭದ್ರಾ ನದಿ ಒಳ್ಳೆ ವ್ಯೂನ ಇಲ್ಲಿಂದ ನೋಡ್ಬೋದು ನೀವು. ನೋಡಿ ಉಬ್ಬು ಶಿಲ್ಪಗಳು ಯಾವ ರೀತಿ ಇದೆ ಅಂತ ಬಿಟ್ಟು. ಬಂಡೆಗಳು ಸಿಕ್ಕಾಪಟ್ಟೆ ಜಾರ್ತವೆ ನೋಡಿ. ಈ ಬಂಡೆ ಯಾವ ರೀತಿ ಕಿತ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಯಾವ ರೀತಿ ಶಿಲ್ಪ ಇದೆ ನೋಡಿ ಇದು. ಸುತ್ತಲೂ ಬಂಡೆಗಳು ಗುಡ್ಡಗಳು ಇವೇ ಕಾಣ್ತಾವ ನಿಮ್ಗೆ. ಈಗ ನಾವು ನೋಡೋಣ, ಇದು ಲಕ್ಷ್ಮೀ ದೇವಸ್ಥಾನ ಅಂತ ಹೇಳ್ಬಿಟ್ಟು ನದಿ ದಂಡಿಗಿದೆ. ಈ ಗಜಲಕ್ಷ್ಮಿ ಅಂತ ಇರ್ಬೋದು ಇಲ್ಲಿ ನೋಡಿ. ಎರಡು ಆನೆಗಳ ನಡುಕೆ ಲಕ್ಷ್ಮಿ ಅಂದ್ರೆ ಗಜಲಕ್ಷ್ಮಿ ಇರ್ಬೋದು. ಮಹಾಲಕ್ಷ್ಮಿ ದೇವಸ್ಥಾನ ಅಂತ ಹೇಳಿದಾರೆ. ಒಳಗಡೆ ಯಾವುದೇ ಮೂರ್ತಿ ಇಲ್ಲ ನೋಡಿ. ಈ ಕೋಟಿಲಿಂಗೇಶ್ವರನ ಐತಿಹಾಸಿಕ ಹಿನ್ನೆಲೆ ಅಂದ್ರೆ ಶ್ರೀರಾಮಚಂದ್ರನು ಸೀತೆಯನ್ನು ಹುಡುಕೊಂಡು ದಕ್ಷಿಣ ಭಾರತಕ್ಕೆ ಈ ಪ್ರದೇಶಕ್ಕೆ ಬರ್ತಾನೆ. ಇಲ್ಲಿ ಬರೋಕಿನ ಮುಂಚೆ ಒಂದು ವಾಲಿಸುಗ್ರ ಭೇಟಿ ಆಗೋಕಿನ ಮುಂಚೆ ಒಂದು ಕಬಂಧ ಅನ್ನೋ ರಾಕ್ಷಸನ ಸಂಹಾರ ಮಾಡಿ ಈ ಸ್ಥಳಕ್ಕೆ ಬರ್ತಿರ್ತಾನೆ. ದೂರದಲ್ಲಿ ರಾಮ ಲಕ್ಷ್ಮಣ ಬರೋದ್ ನೋಡಿ ಸುಗ್ರೀವ ಭಯ ಆಗಿ ಯಾರೋ ತನ್ನ ಕೊಲ್ಲಲಿಕ್ಕೆ ಬಂದಿರ್ಬೋದು ಅಂತ ಅವ್ರು ಯಾರ ತಿಳ್ಕೊಂಬ ಅಂತ ಹೇಳಿ ಆಂಜನೇಯನಿಗೆ ಹೇಳಿ ಕಳಿಸ್ತಾನೆ. ಆಂಜನೇಯ ಅವಾಗ ಏನ್ ಮಾಡ್ತಾನೆ ಅಂದ್ರೆ ಬ್ರಾಹ್ಮಣನ ವೇಷ ಧರಿಸಿ ಇಲ್ಲಿ ಬಂದು ಶ್ರೀ ರಾಮನನ್ನ ಭೇಟಿ ಆಗ್ತಾನೆ. ಯಾಕೆ ಸುಗ್ರೀವನಿಗೆ ಭಯ ಕಾಡ್ತಂದ್ರೆ ಅವನು ವಾಲಿಂದ ತಪ್ಸ್ಕೊಂಬಂದು ಇಲ್ಲಿ ಗವಿಯಲ್ಲಿ ಅವಿತ್ಕೊಂಡಿರ್ತಾನೆ. ಸೊ ಹಾಗಾಗಿ ಹನುಮಂತನಿಗೆ ಅವನಿಗೆ ಈ ತರ ಹೇಳ್ತಾನೆ. ರಾಮಾಯಣ ಕಾಲದಲ್ಲಿ ಹನುಮಂತನೇ ಸಾಕ್ಷಾತ್ ಪೂಜಿಸ್ತಿದ್ದ ಲಿಂಗಗಳನ್ನು ಹೇಳ್ತಾರೆ. ಕಾಳಿ ಮಾತೆ ದರ್ಶನ. ಒಂಥರ ಹಂಪಿ ಅಂದ್ರೆ ಹಾಳಾಗೋಗ್ಬಿಟ್ಟೆ, ಸಿಕ್ಕಾಪಟ್ಟೆ ಹಾಳಾಗಿದೆ. ಎಲ್ಲಿ ಮೂರ್ತಿಗಳು ಚಲ್ಲ, ಬಟ್ ಎಲ್ಲಿ ಕಂಡಲ್ಲಿ ಮೂರ್ತಿ ಸಿಗುತ್ತೆ ನಿಮಗೆ ಯಥೇಚ್ಛವಾಗಿ ಶಿವಲಿಂಗ, ನಂದಿ, ಗಣೇಶ, ಆಂಜನೇಯ ಸಿಕ್ಕಾಪಟ್ಟೆ ಮೂರ್ತಿಗಳು ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾವೆ ಇಲ್ಲಿ ಬಂಡೆಗಳ ಮೇಲೆ. ತ್ರೇತಾಯುಗದಲ್ಲಿ ಹನುಮಂತನು ಇದೇ ಸ್ಥಳದಲ್ಲಿ ಧ್ಯಾನ ಮಾಡ್ತಾ ಇದ್ದ ಅಂತ ಹೇಳ್ತಾರೆ.